ಮಾಡಿರೋದು. ನಾನು ಎಲ್ರಿಗೂ ಅದನ್ನ ಹೇಳೋದು, ಮೊದಲು ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರ್ಲಿ. ನಾನ್ ಸರಿ ಮಾಡ್ತೀನೋ ತಪ್ಪು ಮಾಡ್ತೀನೋ ಅದು ಆಮೇಲೆ ನೋಡ್ಕೊಳ್ಳೋಣ. ತಪ್ಪು ಮಾಡಿದವನೇ ನಡೆಯೋ ಮನುಷ್ಯನೇ ಎಡಬಹುದು. ನಾನ್ ನಡೀಲೇ ಇಲ್ಲ ಅಂದ್ರೆ ನಾವು ಯಾವಾಗ ಅದನ್ನ ಕಲಿಯೋದು? ಎಡುತ್ತೀನಿ ಅನ್ನೋ ಭಯ ಯಾವತ್ತೂ ಇರಬಾರ್ದು. ಅದನ್ನ ಎದ್ದು ನಡೆಯುವಂತ ಪ್ರಯತ್ನ ಮಾಡಿದೆ ರೇಷ್ಮಾ. ಸೂಪರ್ ಅಪ್ಪ, ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ. ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ಬಹುಮಾನ ಬರುತ್ತೆ ಅಂತ ನಿಮ್ಗೆ ರೀಲ್ಸ್ ಮಾಡ್ಬೇಕು ಅಂತ ಶುರುವಾಗಿದೆ ಯಾವಾಗ ರೇಷ್ಮಾ? ನನ್ಗೆ ಟಿಕ್ಟಾಕ್ ಆಯ್ತಲ್ಲ, ಅವಾಗೆಲ್ಲ ಮಾಡ್ತಾ ಇದ್ದೆ ನಾನು. ಟಿಕ್ಟಾಕ್ ನಿಂತೋಗ್ಬಿಡ್ದಲ್ಲ, ಮತ್ತೇನ್ ಮಾಡಿದ್ರಿ ಇವಾಗ? ಮತ್ತೆ ಅದನ್ನ ನಾನು ಬಿಟ್ಬಿಟ್ಟಿದೆ. ಫ್ಯಾಮಿಲಿ ಒಳಗಡೆ ಇಟ್ಬಿಟ್ಟೆ. ಸ್ವಲ್ಪ ಮುಂಚೆ ನನ್ ಮಗ ಒಂದು ಅಣ್ಣಯ್ಯ ಫಿಲಮ್ದು ಮಗುವೇ ತಾಳಿ ಮಾಡೋದು ಒಂದು ಮಾಡಿದ್ದೆ. ರೀಚ್ ಆಗಿಲ್ಲ, ಇದು ಬೇಡಮ್ಮ ಅಂತ. ನಿಮ್ ಮಗ ರೀಚ್ ಆಗಿಲ್ಲ ಅದನ್ನ ಯಾರು ನೋಡಲ್ಲ, ಸುಮ್ಮನೆ ಯಾಕೆ ಅಂತ ಅದು ಬೇಜಾರಾಯ್ತು ನನ್ಗೆ. ಬೇಜಾರಾಗಿ ನಾನು ನನ್ಗೆ ಬೈಕೊಂಡಿದ್ದೆ, ನನ್ನ ಹತ್ರ ವ್ಯವಸ್ಥೆ ಇದ್ದಂಗೆ ನನ್ಗೆ ಯಾರು ಇಲ್ಲ ಅಂತ. ಅವಾಗ ನಾನ್ ಬಂದಿದ್ದು ಮೇಲ್ ಬಂದಿದ್ದೆ, ಅವಾಗೆಲ್ಲ ಬ್ಯಾಡ್ ಬಿಡಿ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ರು ಜನ. ಆಮೇಲೆ ನನ್ಗೆ ಬೈತಾ ಇದ್ರು, ವ್ಯವಸ್ಥೆ ಹಳೆ ವ್ಯವಸ್ಥೆ, ನೀನ್ ವ್ಯವಸ್ಥೆ ಅಲ್ಲ, ನಿನ್ ಹಳೆ ವ್ಯವಸ್ಥೆ ಹಂಗೆ ಹಿಂಗೆ ಏನೋ ಬೈಯೋದು ಅದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಇವ್ರು ಹೇಳ್ತಾರೆ, ಇವ್ರ ಫ್ರೆಂಡು ಈ ತರ ಬಾಬಿಗೆ ಎಲ್ಲ ಬೈತಾರಲ್ಲ, ನಿಂಗೆ ಇದಾಗಲ್ವಾ ಅಂತ. ಇವ್ರು ಬಂದು ಸ್ವಲ್ಪ ನಿಮ್ಗೆ ಗೊತ್ತಲ್ಲ, ಫ್ಯಾಮಿಲಿ ಅಂದ್ರೆ ಗಂಡ ತಡ್ಕೊಳಲ್ಲ ಹೆಂಡತಿಗೆ ಅಂದ್ರೆ. ಅಂದ್ರೆ ಅದೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ಇಲ್ಲ, ಅದೇ ಅವಮಾನ ಅಂದ್ರೆ ಅದರಿಂದನೇ ಬಹುಮಾನ ನಿಮ್ಗೆ ಅಂತ ಹೇಳ್ಬಿಟ್ಟು ಮಾಡೋಣ, ಇದು ನಾನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬಿಟ್ಟಿಲ್ಲ, ಮಾಡ್ತಾನೆ ಇದ್ದೆ. ಅದು ಹಿಟ್ ಆಗ್ಬಿಟ್ಟು. ಸೂಪರ್ ರೇಷ್ಮಾ, ಸೂಪರ್. ಜನ ಏನೇ ಕಮೆಂಟ್ಸ್ ಮಾಡ್ಲಿ, ಏನೇ ಹೇಳಿ, ಅದನ್ನ ಯಾವ್ದನ್ನು ಮನ್ಸಿಗೆ ತಗೊಂಡ್ರು ಅದನ್ನ ಬಿಡದೇನೆ ಏನೋ ಒಂದ್ ಸಾಧನೆ, ಅದು ಒಂದ್ ಸಾಧನೆ ಅಂತಾನೆ ಅನ್ಕೋಬೇಕು. ಯಾಕಂದ್ರೆ ನೀವು ಅದನ್ನ ಮಾಡಿ ಗೊತ್ತಾಗಿದ್ದಕ್ಕೆ ಗಿಲಿ ಅಂತರದ ಒಂದು ವೇದಿಕೆ ನಿಮ್ಗೆ ಸಿಕ್ಕಿದ್ದು. ಸೂಪರ್. ಇಲ್ಲಿರುವಂತ ನಮ್ಮ ಮೆಂಟರ್ಗಳ ಕೈಲಿ ಒಳ್ಳೆ ಕಲಾವಿದೆ ಆಗ್ಬೇಕು ಅಂತ ಇಲ್ಲಿ ಬಂದಿದ್ದೀರಿ, ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ದೀಕ್ಷಾ. ಜಾದೂ